ಅಮೆರಿಕ ಮತ್ತು ಇಸ್ರೇಲ್ ಈ ಎರಡೂ ರಾಷ್ಟ್ರಗಳು ಯುದ್ಧ ಆರಂಭಿಸಿದ್ದೇ ಇರಾನ್ ಸುಪ್ರೀಂ ಲೀಡರ್ ಖಮೇನಿ ಹತ್ಯೆಯ ಮೂಲಕ. ಈಗ 40 ದಿನಗಳ ಯುದ್ಧದ ನಂತರ ಅಲ್ಪಾವಧಿಯ ವಿರಾಮ ಸಿಕ್ಕಿದೆ. ಶಾಂತಿ ಮಾತುಕತೆಗಳು ನಡೆದಿದೆ. ಅಮೆರಿಕ ಒಪ್ಪಿದರೆ ಇರಾನ್ ಒಪ್ಪಲ್ಲ, ಇರಾನ್ ಹೇಳಿದ್ದನ್ನು ಅಮೆರಿಕ ಒಪ್ಪಲ್ಲ. ಪರಸ್ಪರ ಅಪನಂಬಿಕೆಯ ಮಧ್ಯೆಯೇ ಎರಡನೇ ಶಾಂತಿ ಮಾತುಕತೆ ನಡೀತಾ ಇದೆ. ಈ ನಡುವೆ ಅಯಾತೊಲ್ಲಾ ಖಮೇನಿಯ ಶವ ಎಲ್ಲಿದೆ ಅನ್ನೋ ಪ್ರಶ್ನೆ ಎದ್ದಿದೆ. ಈ ಬಗ್ಗೆ ಕೌತುಕದ ಚರ್ಚೆ ಆರಂಭವಾಗಿದೆ. 50 ದಿನ ಖಮೇನಿ ದೇಹಕ್ಕಿಲ್ಲ ಅಂತ್ಯಕ್ರಿಯೆ. ಖಮೇನಿ ಗೋರಿ ತಲೆ ಎತ್ತೋದು ಯಾವಾಗ? ಮೃತದೇಹವನ್ನು ರಹಸ್ಯವಾಗಿ ಇಟ್ಟಿರೋದು ಯಾಕೆ? ಫೆಬ್ರವರಿ 2026 ಇದೇ ದಿನ ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಖೇಲ್ ಖತಮ್ ಮಾಡೋದಕ್ಕೆ ಮುಹೂರ್ತ ಇಟ್ಟಿತ್ತು ಅಮೆರಿಕ. ಅಂದುಕೊಂಡಂತೆ ಪ್ಲಾನ್ ಜಾರಿ ಮಾಡಲಾಯಿತು. ಒಂದೇ ಒಂದು ದಾಳಿ ಅಷ್ಟೇ. ಖಮೇನಿ ಜೊತೆಗೆ ಖಮೇನಿ ಮೊಮ್ಮಗಳು, ಮಗಳು, ಅಳಿಯ ಎಲ್ಲರೂ ಬಲಿಯಾಗಿದ್ದರು. ಮಗ ಮೋಜ್ತಬಾ ಖಮೇನಿ ಕೂಡ ಇದೇ ದಾಳಿಯಲ್ಲಿ ಗಂಭೀರವಾಗಿ ಗಾಯಗೊಂಡರು ಎಂಬ ಸುದ್ದಿ ಇದೆ. ಅಂದು ಕೋಮಾಗೆ ಹೋದ ಮಗನಿಗೆ ಇಂದಿಗೂ ಪ್ರಜ್ಞೆ ಬಂದಿಲ್ಲ ಎಂಬ ಮಾತುಗಳೂ ಇವೆ. ಅಷ್ಟು ಭೀಕರವಾಗಿತ್ತು ಆ ದಾಳಿ. ಆ ಘಟನೆ ನಡೆದು ಹೆಚ್ಚು ಕಡಿಮೆ 1.5 ತಿಂಗಳೇ ಕಳೆದು ಹೋಯಿತು. ಅಂದರೆ 50 ದಿನ ಆಗಿ ಹೋಯಿತು. ಅಂದು ಪುಡಿಪುಡಿಯಾಗಿ ಬಿದ್ದಿದ್ದ ಕಟ್ಟಡದ ಕೆಳಗೆ ಹೆಣವಾಗಿ ಬಿದ್ದಿತ್ತು ಅಯಾತೊಲ್ಲಾ ಖಮೇನಿ ದೇಹ. ಆ ಮೃತದೇಹವನ್ನು ಹೊರಗೇನೋ ತೆಗೆಯಲಾಯಿತು. ಆದರೆ ಈ ಕ್ಷಣದವರೆಗೂ ಇರಾನ್ ಜನ ಖಮೇನಿಯ ಸಮಾಧಿ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅನ್ನೋದೇ ಇಡೀ ವಿಶ್ವಕ್ಕೆ ಕಾಡ್ತಿರೋ ಪ್ರಶ್ನೆ. ಸಾಮಾನ್ಯವಾಗಿ ಇಸ್ಲಾಮಿಕ್ ಸಂಪ್ರದಾಯದಂತೆ ಮರಣದ ನಂತರ ಅತಿ ಶೀಘ್ರವಾಗಿ ಅಂತ್ಯ ಸಂಸ್ಕಾರ ನೆರವೇರಿಸಬೇಕು. ಆದರೆ ಖಮೇನಿ ವಿಚಾರದಲ್ಲಿ ಇದು ನಡೆಯುತ್ತಿಲ್ಲ. ಇದು ಇರಾನ್ ಆಡಳಿತದ ಸಂಪ್ರದಾಯಕ್ಕೂ ವಿರುದ್ಧವಾಗಿದೆ. ಯಾಕಂದ್ರೆ ಈ ಹಿಂದೆ ಅಯಾತೊಲ್ಲಾ ಖಮೇನಿ ಸತ್ತಾಗ ಕಂಡ ದೃಶ್ಯವೇ ಬೇರೆಯಾಗಿತ್ತು. ಸಾವಿರದ 1989ರಲ್ಲಿ ಇರಾನಿನ ಮೊದಲ ಸರ್ವೋಚ್ಚ ನಾಯಕ ಅಯಾತೊಲ್ಲಾ ಖಮೇನಿ ನಿಧನರಾದಾಗ ತೆಹರಾನಿನ ಬೀದಿಗಳಲ್ಲಿ ಕೋಟ್ಯಾಂತರ ಜನರು ಜಮಾಯಿಸಿದ್ದರು. ಅದು ಇತಿಹಾಸದ ಅತಿದೊಡ್ಡ ಅಂತ್ಯ ಸಂಸ್ಕಾರಗಳಲ್ಲಿ ಒಂದಾಗಿತ್ತು. ಆದರೆ ಇಂದು ಅಲಿ ಖಮೇನಿ ವಿಚಾರದಲ್ಲಿ ಅಂತಹ ಸಾರ್ವಜನಿಕ ಬೆಂಬಲ ವ್ಯಕ್ತವಾಗದಿರುವುದು ಆಶ್ಚರ್ಯ ತಂದಿದೆ. ಅಲ್ಲದೆ ಸರ್ಕಾರವೇ ಜನರನ್ನು ಸೇರಿಸಲು ಹೆದರುತ್ತಿರುವುದು ಕಂಡು ಬರ್ತಾ ಇದೆ. ಹಾಗೇನಾದರೂ ಜನ ಸೇರಿದ್ದೇ ಆದಲ್ಲಿ ಅಮೆರಿಕ ಮತ್ತೆ ದಾಳಿ ನಡೆಸುವ ಭಯ ಇರಾನಿಗೆ ಕಾಡ್ತಾ ಇದೆ. ಇರಾನ್ ಸರ್ಕಾರ ಸೇನೆಯ ಸಹಾಯದಿಂದ ಖಮೇನಿ ಹುಟ್ಟೂರಾದ ಮಸ್ತಾದ್ನಲ್ಲಿ ಅತ್ಯಂತ ರಹಸ್ಯವಾಗಿ ಖಮೇನಿ ಶವವನ್ನು ಇರಿಸಿದೆ ಎನ್ನಲಾಗಿದೆ. ಕಟ್ಟುನಿಟ್ಟಿನ ಭದ್ರತೆಯ ನಡುವೆ ಅಂತ್ಯ ಸಂಸ್ಕಾರ ನಡೆಸಲು ಯೋಜನೆಯನ್ನು ತಯಾರಿಸಿದೆ. ಅಲ್ಲಿನ ಇಮಾಮ್ ರೆಜಾ ದರ್ಗಾದ ಸಮೀಪ ಬಿಗಿ ಭದ್ರತೆ ಇರುವುದರಿಂದ ಈ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಎನ್ನಲಾಗಿದೆ. ಮಾರ್ಚ್ 4ರಿಂದ 3 ದಿನಗಳ ಸರ್ಕಾರಿ ಅಂತ್ಯಕ್ರಿಯೆ ಕಾರ್ಯ ನಡೆಸುವ ಯೋಜನೆಯನ್ನು ಇರಾನ್ ಸರ್ಕಾರ ಹಮ್ಮಿಕೊಂಡಿತ್ತು. ಆದರೆ ನಂತರ ದೊಡ್ಡ ಪ್ರಮಾಣದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ದಾಳಿಗಳು ತೀವ್ರಗೊಂಡ ಹಿನ್ನೆಲೆಯಲ್ಲಿ ಈ ಯೋಜನೆ ಕೈಬಿಡಲಾಯಿತು. ಏಪ್ರಿಲ್ 8ರಂದು ಸಹಿ ಹಾಕಲಾದ ಅಮೆರಿಕ ಮತ್ತು ಇರಾನ್ ನಡುವಿನ ತಾತ್ಕಾಲಿಕ ಕದನ ವಿರಾಮ ಒಪ್ಪಂದವೂ ಸಹ ಅನಿಶ್ಚಿತತೆಯಿಂದ ಕೂಡಿದೆ. ಎರಡನೇ ಶಾಂತಿ ಮಾತುಕತೆಯು ಆರಂಭಕ್ಕೂ ಮುನ್ನವೇ ವಿಫಲವಾಗುವ ಲಕ್ಷಣಗಳು ಕಾಣ್ತಾ ಇವೆ. ಹಾಗೇನಾದರೂ ಮತ್ತೆ ಯುದ್ಧ ಆರಂಭವಾಗಿದ್ದೇ ಆದಲ್ಲಿ ಖಮೇನಿ ಅಂತ್ಯಕ್ರಿಯೆ ಪ್ರಕ್ರಿಯೆ ಮತ್ತೆ ಮುಂದಕ್ಕೆ ಹೋಗಲಿದೆ. ಅಲ್ಲಿಗೆ ಈ ಬಾರಿಯೂ ಅಂದುಕೊಂಡ ದಿನ ಖಮೇನಿ ಮೃತದೇಹಕ್ಕೆ ಗೋರಿ ಕಟ್ಟುವುದು ಅನುಮಾನ. ಅಲ್ಲಿ ತನಕ ಈ ಖಮೇನಿ ಮೃತದೇಹ ಶತ್ರುಗಳ ಕಣ್ಣಿಗೆ ಬೀಳದಂತೆ ಗೌಪ್ಯವಾಗಿ ಇಡುವ ಕೆಲಸ ಇರಾನ್ ಸರ್ಕಾರದ್ದಾಗಿದೆ.